ನಮಸ್ಕಾರ ಎಲ್ರಿಗೂ. ಈ ಈ ಅವಕಾಶ ಕೊಟ್ಟಿರೋ ಕನ್ನಡ ಸಾಹಿತ್ಯ ಪರಿಷತ್ ನಾಡೋಜ ಮಹೇಶ್ ಜೋಶಿ ಅವರೇ, ಆಮೇಲೆ ಕಿರಣ್ ಉಪಾಧ್ಯಾಯ ಅವರೇ, ಇಲ್ಲಿ ಕೂತಿರೋ ಎಲ್ಲ ಗಣ್ಯರೇ, ಎಲ್ಲ ದೇಶಗಳಿಂದ ಬಂದಿರೋ, ಮತ್ತೆ ಇಲ್ಲಿ ಮಂಡ್ಯ ಇಲ್ಲಿರೋ ಎಲ್ರಿಗೆ ವಂದನೆಗಳು. ಕನ್ನಡಿಗರು UK ವತಿಯಿಂದ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಇವಾಗ ಕೊಟ್ಟಿರೋ ವಿಷಯ ಜಗತ್ತಿನ ರಾಷ್ಟ್ರಗಳಲ್ಲಿ ಮಾತೃಭಾಷೆಯನ್ನ ಹೇಗೆ ನೋಡುತ್ತಾರೆ ಅಂತ, ನೋಡುವ ಕ್ರಮ ಏನು ಅಂತ. ಇವಾಗ ಮಾತೃಭಾಷೆ ಅನ್ನೋದು ಒಂದು ಏನಾದ್ರು ಕೇಳಿದ್ರೆ ನಿಮ್ ಮಾತೃಭಾಷೆ ಏನು ಅಂತ ಅತಿ ಸುಲಭವಾಗಿ ಇವಾಗ ಕನ್ನಡಿಗರು ಕನ್ನಡ ಅಂತ ಹೇಳ್ತಾರೆ, ಇಲ್ಲೇ ಇರೋರು ಕನ್ನಡ ಅಂತ ಹೇಳ್ತಾರೆ. ಒಂದಷ್ಟು ಜನರಿಗೆ ಅಷ್ಟೇ ಸುಲಭವಾಗಿ ಹೇಳಕ್ ಆಗಲ್ಲ. ನಾವು ಮಾತಾಡೋದು ಒಂದ್ ಬೇರೆ ಶೈಲಿ, ಅದ್ ಬೇರೆ ಒಂದು ಇದು ಅಂತ ಒಂದ್ ಸ್ವಲ್ಪ ರಾಗ ಎಳ್ದಂಗೆ ಎಳಿತಾರೆ. ಅದು ಯಾಕಂದ್ರೆ ಅವರು ಅಲ್ಪಸಂಖ್ಯಾತರಾಗಿರ್ಬೋದು, ಉಪಭಾಷೆಗಳಾಗಿರ್ಬೋದು, ಆತರ ಬೇರೆ ಬೇರೆ ಹಲವಾರು ಶೈಲಿಗಳಿರುತ್ತೆ, ಉಪಭಾಷೆಗಳಿರುತ್ತೆ. ಇಷ್ಟು ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿದೆ ಅಂತ ನೋಡಿದ್ರೆ 7,000 ಭಾಷೆಗಳಿದೆ. ಸೊ 7,000 ಭಾಷೆಗಳು, ಅದರಲ್ಲಿ ನಮ್ಮ ಕನ್ನಡ ಹಿರಿಮೆ ವೈಭವ ಎಷ್ಟು ವೈಜ್ಞಾನಿಕವಾಗಿ ಎಷ್ಟು ಒಳ್ಳೆ ಒಂದು ಭಾಷೆ ಅನ್ನೋದನ್ನ ತಿಳಿಸಕ್ಕೆ ಒಂದು ಬೇರೆ ತರ. ಇವಾಗ ಕಿರಣ್ ಅವ್ರು ಹೇಳಿದ್ರು 175 ದೇಶಗಳಲ್ಲಿ ಕನ್ನಡ ಕೂಟಗಳೆಲ್ಲ ಇವೆ ಅಂತ. ಸೊ ನಾವು ಅದನ್ನ ಇವಾಗ ರಿವರ್ಸ್ ಮಾಡೋಣ, ಒಂದು ವರ್ಲ್ಡ್ ಟೂರ್, ಒಂದೊಂದು 10 ನಿಮಿಷದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅವರವರ ಮಾತೃಭಾಷೆಯನ್ನು ಅವ್ರು ಹೇಗೆ ನೋಡ್ತಾರೆ ಅಂತ ಒಂದು ನೋಡಿದ್ರೆ, ಇವಾಗ ಚೈನಾ ತಗೊಳ್ಳೋಣ. ಚೈನಾ ಭಾಷೆ ಎಲ್ಲರೂ ನೋಡಿರ್ತೀರಾ, ನೋಡಕ್ಕೆ ಕಷ್ಟ ಅಂತ ಅನ್ಸತ್ತೆ. ಅದು ಕಲಿಯಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕು. ಅದು ಒಂಥರ ಇವಾಗ ಅಕ್ಷರಗಳಿಲ್ಲ, ಗುಣಿತಾಕ್ಷರ ಇಲ್ಲ, ಒತ್ತಕ್ಷರ ಇಲ್ಲ, ಅಕ್ಷರಗಳೇ ಇಲ್ಲ. ಒಂದೊಂದು ಪದಕ್ಕೂ ಒಂದೊಂದು ಡಿಸೈನ್ ಇರುತ್ತೆ. ಅದನ್ನ ನೆನ್ಪಿಟ್ಕೋಬೇಕು ನೀವು. ಆ ತರ ಒಂದು 2,000 ನೆನ್ಪಿಟ್ಕೋಬೇಕು. 2,000 ಡಿಫ್ರೆಂಟ್ ಡಿಸೈನ್ಗಳು, ಬೇರೆ ಬೇರೆ ಇದನ್ನ ನೆನ್ಪಿಟ್ಕೊಂಡ್ರೆ ಅವಾಗ ಅದು ಹೇಗ್ ಬರೆಯೋದು ಅಂತ ಗೊತ್ತಿರುತ್ತೆ. ಅದನ್ನ ಮತ್ತೆ ಓದೋದು ಬೇರೆ, ಅದನ್ನ ಬರೆಯಕ್ಕೆ ಸಾಕಷ್ಟು ಸಮಯ ಆಗತ್ತೆ, ಅದು ಶ್ರಮ ತುಂಬಾ ಹೆಚ್ಚಿದೆ. ಸೊ ಈ ತರ ಒಂದು ಭಾಷೆನ ನೋಡಿದ್ರೆ ಇದನ್ನ ಕಲಿಬೋದಾ ಇದು ಅಂತ ಅನ್ಸತ್ತೆ. ಮಾತಾಡಕ್ಕೆ ಹೋಗೋ ಆ ಭಾಷೆನೇ ತುಂಬಾ ಕಷ್ಟ ಅಂತ ಅನ್ಸೋ ಈ ಚೈನಾ ಭಾಷೆ ಅವ್ರು ಹೇಗ್ ನೋಡ್ತಾರೆ ಅಂದ್ರೆ, ಇದು ನಮ್ಮ ಭಾಷೆ, ಅದ್ ಕಷ್ಟ ಇರ್ಲಿ ಸುಲಭ ಇರ್ಲಿ, ಇದೇ ನಮ್ಮ ಭಾಷೆ, ಇದನ್ನ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದನ್ನ ಉಪಯೋಗಿಸ್ಬೇಕು ಅಂತ. ನಾವೇನಂತೀವಿ, ನಾವು ನಮ್ ಲಿಪಿ ಬರೆಯಕ್ಕಾಗಲ್ಲ, ಪ್ರಿಂಟ್ ಮಾಡಕ್ಕೆ ಲಿಪಿ ಬೇರೆ ತರ ಬರೀಬೇಕು ಅಂತ ಹೇಳ್ತೀವಿ. ಬಟ್ ಅದು ಪ್ರಿಂಟ್ಗೋಸ್ಕರ ಎ ಅನ್ನೋದನ್ನ ಮಾಡೋದ್ ಕಷ್ಟ, ಅದು ಟೈಪ್ ರೈಟರ್ ಕಷ್ಟ ಆಗತ್ತೆ ಅಂತೆಲ್ಲ ನಾವು ಹೇಳ್ತೀವಲ್ಲ. ಚೈನಾದವರು ನಮ್ಮ ಮಾತೃಭಾಷೆ, ನಮ್ ಲಿಪಿ ಹೀಗೇನೆ ಇರುತ್ತೆ, ಅದನ್ನ ನಾವು ಯಾವುದೇ ಕಾರಣಕ್ಕೂ ಅದನ್ನ ಬದಲಾಯಿಸಲ್ಲ, ತಂತ್ರಾಂಶನ ಬದಲಾಯಿಸೋ ನಮ್ಮ ಭಾಷೆನ ಬದಲಾಯಿಸಲ್ಲ ಅಂತ ಹೇಳೋ ಒಂದು ಇದು ಅವರು ಚೈನಾದವ್ರು. ಈಗ ಚೈನಾದಿಂದ ಹಾಗೆ ಒಂದ್ ಸ್ವಲ್ಪ ಕೆಳಗಡೆ ಬಂದ್ರೆ ಜಪಾನ್ಗೆ ಹೋಗ್ತೀವಿ. ಜಪಾನ್ ಅಲ್ಲಿ 3 ಲಿಪಿಗಳಿವೆ. ಒಂದೇ ವಾಕ್ಯದಲ್ಲಿ 3 ಲಿಪಿಗಳನ್ನು ಬಳಸ್ತಾರೆ. ಒಂದು 46 ಅಕ್ಷರಗಳಿದೆ, ಇನ್ನೊಂದು 46 ಅಕ್ಷರಗಳಿದೆ, ಇನ್ನು 3ನೇ ಲಿಪಿಯಲ್ಲಿ ಒಂದು ಸುಮಾರು 2,000 ಡಿಸೈನ್ಗಳಿದೆ ಚೈನಾ ತರ. ಇಷ್ಟು ಕಷ್ಟ ಇದ್ರೂನು ಅವ್ರ ಮಾತೃಭಾಷೆ ಇವಾಗ ಜಪಾನ್ ದೇಶದಲ್ಲಿ ಎಲ್ರೂ ಜಾಪನೀಸೇ ಮಾತಾಡ್ಬೇಕು, ಎಲ್ರೂ ಜಾಪನೀಸೇ ಕಲಿಬೇಕು ಅನ್ನೋದು ಒಂದು ಇದು. ಇನ್ನೊಂದು ಏನಾಗತ್ತೆ, ಇವಾಗ ಒಂದ್ ಭಾಷೆ ಕಲಿಬೇಕು ಅಂದ್ರೆ ಅವ್ರ ಮಾತೃಭಾಷೆಯ ಮೇಲಿರೋ ಅವ್ರ ಒಲವು ಎಷ್ಟಿದೆ ಅಂದ್ರೆ, ನಾವು ಕಲಿಬೇಕಾಗಿದ್ದವರು ಒಂದು ಉತ್ತೀರ್ಣರಾದ್ರು ಒಂದು ಪರೀಕ್ಷೆ ತಗೋತಾರೆ, ಒಂದು ಪರೀಕ್ಷೆ ತಗೊಂಡು ಓಕೆ ನಂಗೆ ಜಾಪನೀಸ್ ಬರೆಯಕ್ ಬರುತ್ತೆ, ಓದಕ್ ಬರುತ್ತೆ ಅಂತ ಹೇಳಿದವರು, ಅವರು ಆ ಕಲಾಚಾರ, ಸಂಸ್ಕೃತಿ, ಆ ಜಾಪನೀಸ್ ಅವ್ರು ಅವ್ರ ಉಡುಪುಗಳು, ಅವ್ರ ತಿನಿಸು ಅದೆಲ್ಲಾನು ಕಲಿತೀವಿ. ಸೊ ಯಾವುದೇ ಒಂದು ಮಾತೃಭಾಷೆ ಅಂತ, ಯಾವುದೇ ಒಂದು ಭಾಷೆ ಅಂತ ತಗೊಂಡ್ರೆ ಅದು ಬರೀ ಲಿಪಿ ಅಲ್ಲ, ಬರೀ ಮಾತುಗಳಲ್ಲ, ಆ ಜನ ಹೇಗಿದ್ದಾರೆ, ಅದ್ರ ಇತಿಹಾಸ ಹೇಗಿರುತ್ತೆ, ಅವ್ರದ್ದು ವೈಭವ ಏನು, ಆ ಥರ ಸಾಕಷ್ಟು ಕಲಿಯಕ್ಕೆ ಅಂತ ಒಂದು ಸಂದರ್ಭ ಅದು. ಸೊ ಜಪಾನ್ ದೇಶದಲ್ಲಿ ಬೇರೆ ಭಾಷೆಗಳು ಯಾವುದೂ ಇಲ್ಲ, ಮುಖ್ಯವಾಗಿ ಜಾಪನೀಸೇ ಕಲಿಬೇಕು, ನಾವೇ ಹೋದ್ರು ಜಾಪನೀಸ್ ಕಲಿಬೇಕು ಅಂತ ಅವರು ಹೇಳ್ತಾರೆ. ಇನ್ನು ಒಂದಷ್ಟು ದೇಶಗಳು, ಇವಾಗ ಕೊರಿಯಾನಲ್ಲಿ ಒಂದು 500 ವರ್ಷದಿಂದ ಒಂದು ರಾಜ ಇದ್ನಂತೆ. ಸೊ ಅವಾಗ ಆ ಕಾಲದಲ್ಲಿ ಚೈನೀಸ್ ಭಾಷೆನ ಅಲ್ಲಿ ಕಲಿಸ್ತಾ ಇದ್ರು. ಒಂದು 3 ವರ್ಷ ಪಠನೆ ಮಾಡ್ಬೇಕಾಯ್ತು. ಸೊ ಚೈನೀಸ್ ಭಾಷೆ ಗೊತ್ತಿರೋರು, ಸಂಸ್ಕೃತಿ, ಕಲಾ ಸಾಹಿತ್ಯ ಎಲ್ಲ ಕಲ್ತವ್ರು ಮನೇಲಿ ಕೊರಿಯನ್ ಮಾತಾಡೋರು, ಬಟ್ ಬರೆಯಕ್ ಓದಕ್ಕೆ ಚೈನೀಸ್ ಉಪಯೋಗಿಸೋರು. ಈ ತರ ಒಂದೊಂದು ಉದಾಹರಣೆ ಕೊಡ್ತಾ ಇರೋವಾಗ್ಲೂ ನೀವು
ನಮ್ಮ ದೇಶದಲ್ಲೂ ಇದೇ ತರ ಇದೆ ಅಲ್ವಾ, ನಮ್ಮ ದೇಶದಲ್ಲಿ ಈ ಭಾಷೆಗೆ ಹಿಂಗಿದೆ, ಈ ಭಾಷೆಗೆ ಹಿಂಗಿದೆ ಅಂತಾನೆ ನೀವೇ ಯೋಚನೆ ಮಾಡ್ತಾ ಹೋಗಿ. ಸೊ ಇವಾಗ ಮಾತಾಡೋದು ಕೊರಿಯನ್ನು, ಬರಿಬೇಕಾಗಿರೋದು ಚೈನೀಸ್. ಸೊ ಆ ರಾಜ್ಯಂಗೆ ಅದು ಇಷ್ಟ ಆಗ್ಲಿಲ್ಲ. ನಮ್ದೇ ಯಾಕೆ ನಾವು ಸ್ವಂತ ಲಿಪಿ ಇರಬಾರ್ದು ಅಂದ್ಬಿಟ್ಟು ಅವ್ರದೇ ಆದ ಒಂದು ಲಿಪಿ 10 ನಿಮಿಷಗಳಲ್ಲಿ ಕೊರಿಯನ್ ಲಿಪಿನ ಕಲಿಬೋದು. ಬರೆಯಕ್ಕೆ ಓದಕ್ಕೆ ಒಂದು ಸ್ವರಗಳು ವ್ಯಂಜನಗಳು 10 ನಿಮಿಷದಲ್ಲಿ ಕಲಿತು ನೀವು ಬರೆಯಕ್ಕೆ ಶುರು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಇದು ಮಾಡಿದ್ದಾರೆ. ನಮ್ಮ ಮಾತೃಭಾಷೆಗೆ ಸರಳಗೊಳಿಸೋಕ್ಕೋಸ್ಕರ ಲಿಪಿನೇ ಇಲ್ಲದೆ ಇರುವಂತವ್ರು ಒಂದು ಲಿಪಿನ ಸೃಷ್ಟಿಸಿ ಅದನ್ನ ಎಷ್ಟು ಸುಲಭವಾಗಿ ನಮ್ಮ ಜನರಿಗೆ ತಲುಪಿಸ್ಬೋದು ಅಂತ ರೀತಿಯಲ್ಲಿ ಮಾಡಿರೋ ಅಂತ ಒಂದು ಭಾಷೆ ಕೊರಿಯನ್. ಇವಾಗ ಇನ್ನು ಸ್ವಲ್ಪ ಇಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇಂದ ಬಂದಿರೋರು ಇದ್ದಾರೆ. ನ್ಯೂಜಿಲೆಂಡ್ ಅಲ್ಲಿ ಏನಾಯ್ತು ಅಂದ್ರೆ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಆಂಗ್ಲ ಆಳಿದ್ದಾರೆ, ಇಲ್ಲ ನುಗ್ಗಿದ್ದಾರೆ, ಹೋಗಿದ್ದಾರೆ, ಆಳಿದ್ದಾರೆ, ಎಲ್ಲ ನೀವು ನಿಮ್ಗೆ ಇಷ್ಟ ಬಂದಿದ್ದ ಪದಗಳನ್ನು ನೀವು ಉಪಯೋಗಿಸ್ಬೋದು. ಅಲ್ಲಿ ಹೋದಾಗ ಏನಾಯ್ತು, ಅಲ್ಲಿರೋಂಥ ಭಾಷೆಗಳು ಸ್ವಲ್ಪ ಹಿಂದೆ ಹೋದ್ವು. ಎಲ್ಲ ಕಡೆ ಆಂಗ್ಲನೇ ಬಂತು. ಸೊ ಇಂಗ್ಲಿಷ್ ಮಾಧ್ಯಮ ಅನ್ನೋ ರೀತಿಯಲ್ಲಿ ಬಂತು. ಇವಾಗ ಏನಾಗ್ತಾ ಇದೆ, ಅಲ್ಲಿರೋ ಮಾವೋರಿ ಅಂತ ಒಂದು ಭಾಷೆ, ನೀವು ಈಗಾಗಲೇ ಒಂದು ವಾಟ್ಸ್ಆಪ್ ಅಲ್ಲೆಲ್ಲ ಒಂದು ತಿಂಗಳಿಂದ ನೀವು ನೋಡಿರ್ತೀರಾ ಅವರು ಇದ್ರಲ್ಲಿ ಅದ್ರ ಬಗ್ಗೆ ಎಲ್ಲ. ಸೊ ಆ ಮಾವೋರಿ ಭಾಷೆನ ಅದನ್ನ ಹೇಗೆ ಕಾಪಾಡಬೇಕು, ಅವ್ರ ಭಾಷೆಗಳನ್ನು ಹೇಗೆ ಕಾಪಾಡಬೇಕು, ಅವ್ರಿಗೆ ಎಷ್ಟು ಮಾನ್ಯತೆ ಕೊಡಬೇಕು, ಅಧಿಕೃತವಾಗಿ ಆ ಭಾಷೆಗಳನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಆ ರೀತಿಯಲ್ಲಿ ಆ ಭಾಷೆಗಳಿಗೂ ಆ ಜನರಿಗೂ ಅಷ್ಟೇನೆ ಮರ್ಯಾದೆ ಕೊಡಬೇಕು, ಆಂಗ್ಲದಷ್ಟೇ ಕೊಡಬೇಕು ಅಂತ ನ್ಯೂಜಿಲೆಂಡ್ ಅಲ್ಲಿ ಒಂದು ಸರ್ಕಾರ ತಗೊಂಡಿರೋ ಕ್ರಮಗಳು ಎಲ್ಲ ಇವೆ. ಇನ್ನು ಸ್ವಲ್ಪ ಈ ಕಡೆ ಯುರೋಪ್ ಕಡೆಗೆ ಹೋದ್ರೆ ಫ್ರಾನ್ಸ್ ಭಾಷೆ ಇದೆ. ಇವಾಗ ಎಲ್ಲರೂ ಜಾಪನೀಸ್ ತರ ಅವರು ಅಲ್ಲಿ ಫ್ರೆಂಚ್ ಭಾಷೆ, ಫ್ರೆಂಚ್ ಬಿಟ್ಟು ಬೇರೆ ಮಾತಾಡಲ್ಲ. ನಾವೆಲ್ಲ ಒಂಥರ ಹೇಳ್ತಾ ಇರ್ತೀವಿ, ಅವ್ರಿಗೆ ಇಂಗ್ಲಿಷ್ ಗೊತ್ತಿದ್ರು ಅವ್ರು ಫ್ರೆಂಚಲ್ಲೇ ಮಾತಾಡ್ತಾರೆ ಅಂತ. ಅವ್ರ ಭಾಷೆನ ಬಿಟ್ಕೊಡಲ್ಲ ಅಂತ. ಆ ಭಾಷೆನ ಬಿಟ್ಕೊಡಲ್ಲ ಅನ್ನೋ ಒಂದು ಹಠದಿಂದ, ಒಂದು ಛಲದಿಂದ, ಅದರಿಂದ ಏನಾಗಿದೆ, ಆ ಭಾಷೆ ಹಲವಾರು ದೇಶಗಳಲ್ಲಿ ಹರಡಿದೆ. ಸೊ ಎಲ್ಲ ಕಡೆನೂ ಫ್ರೆಂಚ್ ಕಲಿಬೇಕಾದ್ರೆ ಒಂದೇ ಸಮಾನವಾಗಿರೋ ಈ ಒಂದು ಪಠ್ಯಕ್ರಮ ಇರುತ್ತೆ, ಪಠ್ಯ ಪುಸ್ತಕ ಇರುತ್ತೆ. ಅಲಿಯಾನ್ಸ್ ಫ್ರಾನ್ಸೆ ಅನ್ನೋಂಥ ಒಂದು ಸಂಘಟನೆಗಳಿರ್ಬೋದು, ಅಲ್ಲಿ ಈ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅಂತ ಒಂದು ಮಾಡಿದ್ದಾರೆ. ಸೊ ಫ್ರಾನ್ಸ್ ಭಾಷೆನಲ್ಲಿ ಅವ್ರ ಮಾತೃಭಾಷೆ ಅದೇ ಮುಖ್ಯ ಅನ್ನೋದು ಒಂದು ಇದು. ಇನ್ನ ಮೆಕ್ಸಿಕೋನಲ್ಲಿ ನೋಡಿದ್ರೆ, ಮೆಕ್ಸಿಕೋ ಒಂದು ಸ್ವಲ್ಪ ಅಮೆರಿಕ ಕಡೆಗೆ ಹೋಗಿ ಸ್ವಲ್ಪ ಕೆಳಗಡೆ ಮೆಕ್ಸಿಕೋಗೆ ಹೋದ್ರೆ ಅಲ್ಲಿ ನಾವೆಲ್ಲ ಅನ್ಕೊಳ್ಳೋದು ಅಲ್ಲಿ ಸ್ಪ್ಯಾನಿಷ್ ಅವರು ಇದ್ರು, ತುಂಬಾ ಸಾಕಷ್ಟು ವರ್ಷಗಳಿದ್ರು ಸ್ಪ್ಯಾನಿಷ್ ಮಾತಾಡೋರು. ಅಲ್ಲಿ ಸ್ಪ್ಯಾನಿಷೇ ಮಾತಾಡ್ತಾರೆ ಅಂತ 99% ಸ್ಪ್ಯಾನಿಷ್ ಮಾತಾಡಿದ್ರು. ಅವರು ನಮ್ಮ ಭಾಷೆಗಳನ್ನ ಬಿಟ್ಕೊಡ್ಬಾರದು, ನಮ್ಮ ಮಾತೃಭಾಷೆ, ನಮ್ಮ ಜನರ ಭಾಷೆ, ಅದು 10 ಜನ ಇರಲಿ, ಶೇಕಡ ಒಂದು 3% ಅಷ್ಟೇ ಮಾತಾಡಿದ್ರು ಅಷ್ಟೇ ಆದ್ಯತೆ ಕೊಡಬೇಕು, ಅಷ್ಟೇ ಮರ್ಯಾದೆ ಕೊಡ್ಬೇಕು ಆ ಭಾಷೆಗಳಿಗೆ ಅಂತ 68 ಭಾಷೆಗಳನ್ನ ಅಧಿಕೃತ ಭಾಷೆಗಳು ಅಂತ ಹೇಳಿದ್ದಾರೆ. ಸೊ 68 ಭಾಷೆಗಳು, ಅವ್ರು ಎಷ್ಟೇ ಕಮ್ಮಿ ಜನ ಇರಲಿ, ಅವರು ಹೇಳುವಂತ ವಿಷಯಗಳು ಅದು ಅವ್ರದೇ ಆದ ಭಾಷೆನಲ್ಲಿ, ಅವ್ರದೇ ಆದ ಲಿಪಿಯಲ್ಲಿ ಅವ್ರು ಬರೀಬಹುದು, ಅವರು ಹೇಳ್ಬೋದು. ಸರ್ಕಾರಿ ಕಾರ್ಯಗಳಾಗ್ಲಿ ಏನೇ ಆಗ್ಲಿ ಅನುವಾದ ಮಾಡ್ಕೊಳ್ಳಿ ನೀವು. ನಮ್ಮ ಭಾಷೆ ನಾವು ಬಿಟ್ಕೊಡಕ್ಕಾಗಲ್ಲ. ನಾವು ಅಲ್ಪಸಂಖ್ಯಾತರು ಒಂದು ಕಾರಣಕ್ಕೋಸ್ಕರ ನಮ್ಮ ಭಾಷೆನ ಬಿಡಕ್ಕಾಗಲ್ಲ. ನಮ್ಮ ಮಾತೃಭಾಷೆ ಅದು, ನಮ್ಮ ತಾಯಿ ನುಡಿ ಅದು, ನಮ್ಮ ಮನೇಲಿ ಕಲ್ತಿದ್ದು, ನಾನು ಅದು ಹೇಗೆ ಬಿಡಕ್ಕಾಗತ್ತೆ ಅಂತ. ಸೊ ಇಲ್ಲ ಎಲ್ಲರೂ ಒಂದೇ ಕಲ್ತ್ರೆ ಚೆನ್ನಾಗಿರತ್ತಲ್ಲ ಅಂತ ಚೈನಾನವ್ರು ಹೇಳಿದ್ರು. ಎಲ್ಲರೂ ಕೆಲಸ ಮಾಡಿ, ಎಲ್ಲರೂ ಚೈನೀಸ್ ಕಲ್ತ್ಬಿಡಿ, ಅವಾಗ ಚೆನ್ನಾಗಿರುತ್ತೆ ಅಂತ. ಅವಾಗ ನಿಮ್ಮ ಅಲ್ಪಸಂಖ್ಯಾತರು ಅಂತ ಇದ್ರೂ ಅವರು ಎಲ್ಲರ ಜೊತೆ ಮಾತಾಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ, ವ್ಯವಹಾರ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಇವ್ರು ಹೇಳೋದು, ಹಾಗೆ ಮಾಡಿದ್ರೆ ಆ ಭಾಷೆಗಳು ಅಳಿದೋಗುತ್ತೆ, ಹೊರಟೋಗತ್ತೆ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ, ಇವಾಗ ತಾಯಿ ಮಗು ಹತ್ರ ತಂದೆ ಮಗು ಹತ್ರ ಆ ಭಾಷೆ ಮಾತಾಡ್ಲಿಲ್ಲ ಅಂದ್ರೆ 2 ತಲೆಮಾರಲ್ಲಿ ಒಂದು ಭಾಷೆನೇ ಹೊರಟೋಗತ್ತೆ. ಈ ತರ ಹಲವಾರು ಭಾಷೆಗಳು ಹೊರಟೋಗಿವೆ. ಈ ತರ ಸೊ ಆ ಮಾತೃಭಾಷೆ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ 68 ಭಾಷೆಗಳು ಒಂದೇ ಸರಿ ಸಮಾನವಾಗಿ ಇದು ಮಾಡಬೇಕು ಅನ್ನೋದು ಮೆಕ್ಸಿಕೋ ದೇಶದಲ್ಲಿ ಹೇಳಿದ್ದಾರೆ. ಸೊ ಇವಾಗ ಮೆಕ್ಸಿಕೋನಲ್ಲಿ ಸ್ಪ್ಯಾನಿಷ್ ಮಾತಾಡ್ತಾರೆ ಅಂತ ಹೇಳಿದೆ. ಸೊ ಸ್ಪೇನ್, ಇವಾಗ ಮತ್ತೆ ಯುರೋಪ್ಗೆ ಹೋಗೋಣ. ಯುರೋಪ್ಗೆ ಹೋದ್ರೆ ಸ್ಪೇನ್ ಭಾಷೆ ಇದೆ, ಸ್ಪ್ಯಾನಿಷ್. ಎಲ್ಲ ವಿಶ್ವಾದ್ಯಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾತಾಡುವಂತ ಭಾಷೆ ಅಲ್ಲಿ ಒಂದು ಸ್ಪ್ಯಾನಿಷ್ ಒಂದಿದೆ. ಬಟ್ ಸ್ಪೇನ್ ಒಳಗೆ
ಆ ದೇಶದಲ್ಲೇನೆ ಕ್ಯಾಟಲಾನ್, ಬ್ಯಾಸ್ಕ್ ಅಂತ ಹಲವಾರು ಬೇರೆ ಬೇರೆ ಭಾಷೆಗಳಿವೆ. ಅವ್ರು ಹೇಳೋದು ನೀನ್ ವಿಶ್ವಾದ್ಯಂತ ಎಲ್ಲ ಕಡೆ ಹರಡಿಸ್ಬೋದು, ಸ್ಪ್ಯಾನಿಷ್ ಎಲ್ಲರೂ ಸ್ಪ್ಯಾನಿಷ್ ಸ್ಪ್ಯಾನಿಷ್ ಅಂತ ಹೇಳ್ಬೋದು, ನಮ್ಮ ಭಾಷೆ ಕ್ಯಾಟಲಾನ್, ನಾವು ಅದನ್ನೇ ಕಲಿತೀವಿ ಅಂತ. ಅವರು ಪ್ರತಿಭಟನೆ ಎಲ್ಲ ಮಾಡ್ತಾರೆ. ಸ್ಪ್ಯಾನಿಷ್ ಹೇರಿಕೆ ನಮ್ಮ ಇದ್ರ ಮೇಲೆ ಅಂತ ಆ ಲೆವೆಲ್ವರೆಗೂ ಅವರು ಭಾಷೆ ಮೇಲೆ ಇರುವ ಪ್ರೀತಿ ಎತ್ತಿ ಕಾಣುತ್ತೆ. ಸೊ ಆ ಥರ ಒಂದು ಸ್ಪೇನ್ ದೇಶದಲ್ಲೇನೆ 4 ಭಾಷೆಗಳಿವೆ. ಆ 4ಕ್ಕೂ ಅಷ್ಟೇ ಆದ್ಯತೆ ಕೊಡಬೇಕು ಅಂತ ಅವರು ಹೇಳ್ತಾರೆ. ಸೊ ಈ ತರ ರಷ್ಯನ್ ತಗೊಳ್ಳಿ, ರಷ್ಯನ್ ಭಾಷೆ ಪುಟಿನ್ ಮಾತಾಡಿದಾಗ ನೀವು ನೋಡಿದ್ರೆ ರಷ್ಯನ್ನಲ್ಲೇ ಮಾತಾಡ್ತಾರೆ. ಅವ್ರು ಅನುವಾದ ಮಾಡಕ್ ಬೇರೆ ಯಾರಾದ್ರೂ ಇಟ್ಕೋತಾರೆ, ಬಟ್ ರಷ್ಯನ್ನಲ್ಲೇ ಬೇರೆ ಭಾಷೆಗಳು ಮಾತಾಡಕ್ ಗೊತ್ತಿದ್ರು ಅವ್ರು ರಷ್ಯನ್ನಲ್ಲೇ ಮಾತಾಡ್ತಾರೆ. ಸೊ ಈ ತರ ಒಂದು ಮಾಡೋದ್ರಲ್ಲಿ ಏನಾಗತ್ತೆ, ಬೇರೆಯವರು ಬೇರೆ ದೇಶದಲ್ಲಿರೋರು ಅದನ್ನ ನೋಡ್ಬಿಟ್ಟು ಅವ್ರಿಗೆ ಅವ್ರ ಭಾಷೆ ಮೇಲೆ ಎಷ್ಟು ಅಭಿಮಾನ ಇದೆ, ಎಷ್ಟು ಒಲವು, ಎಷ್ಟು ಪ್ರೀತಿ ಇದೆ, ಈ ಭಾಷೆ ನಾನು ಕಲ್ತ್ರೆ ಹೇಗಿರುತ್ತೆ ಅಂತ ಅನ್ಸತ್ತೆ. ಇಲ್ದಿರೆ ನಮ್ಮ ಭಾಷೆ ನಮ್ದು, ನಿಮ್ಮ ಭಾಷೆ ನಿಮ್ದು ಅನ್ನೋ ತರ ಇರ್ತಾರೆ. ಸೊ ನಾವು ಎಷ್ಟು ನಮ್ಮ ಭಾಷೆನ ಎತ್ತಿ ಈ ತರ ಒಂದು ವೇದಿಕೆ ಎಲ್ರನ್ನೂ ನೋಡಿದ್ರೆ ಈ ತರ ಕನ್ನಡನ ನಾವು ಹೇಗೆ ನಮ್ಮ ವೈಭವ ಕನ್ನಡದ ಬಗ್ಗೆ ತಿಳಿಸ್ತೀವೋ ಅಷ್ಟು ಮೆಚ್ಚುಗೆ ಪಡ್ತಾರೆ. ಇವ್ರಿಗೆ ಇಷ್ಟೊಂದು ಆಸೆ ಇರೋವಾಗ, ಇವ್ರು ಇಷ್ಟು ಅಭಿಮಾನ ಇರೋವಾಗ ಇದು ಒಳ್ಳೆ ಭಾಷೆ ಇರ್ಬೋದು, ಇದನ್ನ ಕಲಿಯೋಣ ಅಂತ ಅನ್ಸತ್ತೆ. ಅದು ತುಂಬಾ ತುಂಬಾ ಮುಖ್ಯ. ಅದನ್ನ ನಾವು ಕಳ್ಕೊತೀವಿ ಅಂತ ಹೇಳ್ತೇವೆ. ಬೆಂಗಳೂರಲ್ಲಿ ಯಾರು ಕನ್ನಡನೇ ಮಾತಾಡಲ್ಲ, ಬೆಂಗಳೂರಲ್ಲಿ ಕನ್ನಡದಲ್ಲೇ ಮಾತಾಡಲ್ಲ ಅಂತ ಹೇಳ್ತಾರೆ. ನಮ್ಮ ತಂದೆಯವರು ಹುಟ್ಟಿದ್ದು ಮಂಡ್ಯದಲ್ಲಿ. ಸೊ ಮಂಡ್ಯದಲ್ಲಿ ಅತಿ ಹೆಚ್ಚು ಕನ್ನಡಿಗರು ಕನ್ನಡ ಮಾತಾಡೋ ಅಂತ 99% ಮಂಡ್ಯ ಈ ಜಿಲ್ಲೆಯಲ್ಲಿ ಅಂತ ಹೇಳೋ ಒಂದು ಹೆಮ್ಮೆಯ ವಿಷಯ. ಸೊ ನಮ್ಮ ಮಂಡ್ಯದಲ್ಲಿ ಈ ತರ ಮಾತಾಡೋದು ನಿಮ್ಮಂಥವ್ರು ಎಲ್ಲ ಕಡೆ, ಎಲ್ಲ ಭಾಷೆಗಳು, ಎಲ್ಲ ಜಿಲ್ಲೆಗಳಲ್ಲೂ ಇದು ಒಂದು ಮಾದರಿಯಾಗಿರುವಂತ ಒಂದು ಸಂದರ್ಭ. ಅದು ಹೀಗೆ ಬೆಳೀಲಿ ಅಂತ ಒಂದು ಆಸೆ. ಸೊ ನೆಕ್ಸ್ಟ್ ಇನ್ನು ಒಂದು ಮಿಡ್ಲ್ ಈಸ್ಟ್, ಇಲ್ಲಿ ಒಂದು ಬಹ್ರೈನ್, ಅಲ್ಲಿ ಕತಾರ್ ಇಂದ ಎಲ್ಲ ಬಂದಿದ್ದಾರೆ. ಅರಬಿಕ್ ಅಂದ್ರೆ ನಾವೇನ್ ಅನ್ಕೋತೀವಿ, ಸಂಸ್ಕೃತ ಅಂದ್ರೆ ಓಕೆ ಶ್ಲೋಕ ಕಲಿಯಕ್ಕೆ, ಮಂತ್ರ ಕಲಿಯಕ್ಕೆ, ಅರಬಿಕ್ ಅಂದ್ರೆ ಕುರಾನ್ ಓದಕ್ಕೆ ಅಂತ ಅನ್ಕೋತೀವಿ. ಬಟ್ ಅಲ್ಲಿ ಆ ಭಾಷೆ ಕಲಿಯುವಾಗ ಏನಾಗತ್ತೆ, ಸ್ವರಗಳು, ವ್ಯಂಜನಗಳು ಎಲ್ಲ ಕಲಿತೀವಿ, ದೀರ್ಘ ಸ್ವರ ಎಲ್ಲ ಭಾಷೆಗಳ ತರ ಅವರು ಕಲಿತೀವಿ. ಬಟ್ ಬರೆಯುವಾಗ ಏನ್ ಮಾಡ್ತಾರೆ, ಆ ಹ್ರಸ್ವ ಸ್ವರಗಳು ಅಂತ ಏನಂತೀವಿ ಅದನ್ನ ಅವ್ರು ಬರೆಯೋದೇ ಇಲ್ಲ. ಸೊ ಅದು ಇಲ್ದೇನೆ ಅವರು ಓದ್ಬೇಕಾಗತ್ತೆ. ಆಮೇಲೆ 22 ದೇಶಗಳಿದೆ, ಅರಬ್ ದೇಶಗಳು, ಅಷ್ಟು ದೇಶಗಳು, ವಿವಿಧ ಶೈಲಿಗಳಿವೆ. ಸೊ ಅದಕ್ಕಾಗಿ ಅದನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೊಂದು ಸ್ಟ್ಯಾಂಡರ್ಡ್ ಅರಬಿಕ್ ಅಂತ ಮಾಡ್ಬಿಟ್ಟು ಅದನ್ನ ಎಲ್ಲರಿಗೂ ಹೇಳ್ಕೊಡ್ತಾರೆ. ಈ ತರ ಆಫ್ರಿಕಾನಲ್ಲಿ ಒಂದೇ ಒಂದು ಆಫ್ರಿಕಾ ಭಾಷೆಗಳು ಎಷ್ಟೋ ಹೊಟ್ಟೋಗತ್ವೆ ಅನ್ನೋದಕ್ಕೆ ಅವ್ರೇನಂತಾರೆ, ಪ್ರಾಥಮಿಕ ಶಾಲೆಗಳಲ್ಲಿ ನಮ್ಮ ಭಾಷೆನ ಹೇಳ್ಕೊಟ್ಬಿಡೋಣ, ಆಮೇಲೆ ಕೆಲಸ ಸಿಗಲ್ಲ, ಎಲ್ಲದಕ್ಕೂ ಇಂಗ್ಲಿಷೇ ಬೇಕಾಗತ್ತೆ, ಆಂಗ್ಲ ಭಾಷೆ ಬೇಕಾದ್ರೆ ಹೇಳ್ಕೊಡಿ ನೀವು, ಬಟ್ ಪ್ರಾಥಮಿಕ ಶಿಕ್ಷಣ ನಮ್ಮ ಭಾಷೆಯಲ್ಲಿ ಇರ್ಲಿ ಅಂತ ಹೇಳ್ತಾರೆ. ಸೊ ಈ ತರ ಇವಾಗ ನಾವು ಕನ್ನಡನ ಎಲ್ಲ ವಿಶ್ವಾದ್ಯಂತ 175 ದೇಶಗಳಲ್ಲಿ ನಾವು ಕನ್ನಡನ ಹೇಳ್ಕೊಡುವಾಗ ನಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ ಅನ್ನಕ್ಕೆ ಅತಿ ವೈಜ್ಞಾನಿಕವಾಗಿರುವಂತ ಭಾಷೆ ನಮ್ದು. ಒಂದು ಒತ್ತಕ್ಷರ ಆಗ್ಲಿ, ಒಂದು ಗುಣಿತಾಕ್ಷರ ಆಗ್ಲಿ, ಇವಾಗ ಅರಬಿಕ್ ಅಲ್ಲಿ ಕಷ್ಟಗಳಿವೆ, ಚೈನೀಸ್ ಅಲ್ಲಿ ಕಷ್ಟಗಳಿವೆ, ಜಾಪನೀಸ್ ಅಲ್ಲಿ ಕಷ್ಟಗಳು, ಈ ಯಾವುದೇ ಕಷ್ಟಗಳು ಇಲ್ಲದೆ ಇರುವಂತ ಒಂದು ಸುಲಭ ಕಲಿಯುವಂತ ಒಂದು ಅಕ್ಷರ ನಮ್ಮ ಕನ್ನಡ ಅಂತ ಹೇಳೋದ್ರಲ್ಲಿ ಒಂಥರ ಹೆಮ್ಮೆಯ ವಿಷಯ. ಅದು ಸಿರಿ ಭೂವಲಯ ಅಂತ ಒಂದು ಇದೆ, ನೀವು ಓದ್ಬೋದು. ಸಮಯದ ಕೊರತೆ ಇರೋದ್ರಿಂದ ಚಿಕ್ಕದಾಗಿ ಹೇಳ್ತೇನೆ. ಸಿರಿ ಭೂವಲಯ ಅಂತ ಕುಮುದೆಂದು ಅಂತ ಒಬ್ರು ಮುನಿ, ಅವರು 718 ಭಾಷೆಗಳನ್ನ ಅಂಕಗಳಾಗಿ ಹಾಕಿ ಒಂದು 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 ಇದು ಪಜಲ್ ತರ ಒಂದು ಮಾಡಿಟ್ಟಿದ್ದಾರೆ. ಅದು ಬೃಹತ್ ಕಾರ್ಯ. ಅದು ಅದರಲ್ಲಿ 718 ಭಾಷೆಗಳು ಪ್ರಪಂಚದಲ್ಲಿ ಇರೋ ಎಲ್ಲದನ್ನೂ ನಾನು ನೋಡಿ ಕನ್ನಡನೇ ಅತಿ ಶ್ರೇಷ್ಠವಾದದ್ದು ಅಂದ್ಬಿಟ್ಟು ಕನ್ನಡನೇ ಉಪಯೋಗಿಸಿ ಅದು ಕನ್ನಡದಲ್ಲೇ ಮಾಡಿರೋಂಥ ಒಂದು ಬೃಹತ್ ಕಾರ್ಯ ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಕೊನೆಯದಾಗಿ ಈ ತರ ಇವಾಗ ಎಲ್ಲ ಭಾಷೆಗಳು ಒಂದು ಹೂವು ಅಂತ ಅನ್ಕೊಂಡ್ರೆ DVG ಅವ್ರು ಹೇಳಿರೋ ಹಾಗೆ, ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚಂದ, ಗಿಡದಲ್ಲಿರುವ ಹೂವು ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರೋ ಹೂವು ಯುವಕಂಗೆ ಚಂದ ಅಂತ, ಗುಡಿಯೊಳಗಿರುವ ಹೂವು ದೈವ ಭಕ್ತಂಗೆ ಚಂದ, ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ ಅಂತ.
ಸೊ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಹೇಳ್ಕೊಟ್ಟಿದ್ದ ಭಾಷೆ ಅನ್ನೋ ಒಂದು ಪ್ರಕೃತಿ ಸಖರಾಗಿ ನಾವು ಹೆಮ್ಮೆಯಿಂದ ಕನ್ನಡನ ಕಲಿತು ಬೆಳೆಸಿ ಕಲಿಸಿ ಮಾಡೋಣ ಅನ್ನೋ ಒಂದು ಪ್ರಯತ್ನ ಮಾಡೋದು, ಅದು ಒಂದು ರೀತಿ. ಇಲ್ಲ ನಾವು ಯಾರೋ ಕನ್ನಡಿಗರನ್ನ, ಇವಾಗ ವಿದೇಶದಲ್ಲಿರೋ ಸಾಕಷ್ಟು ಜನ ಸ್ಪೇನ್, ಫ್ರಾನ್ಸ್ ಅವರು ಬೇರೆಯವ್ರನ್ನೆಲ್ಲ ಭೇಟಿಗೆ ಆಗ್ತಾ ಇರ್ತೀವಿ. ಕನ್ನಡಿಗರನ್ನ ಮದುವೆ ಆಗ್ತಾರೆ, ಕನ್ನಡಿಗರನ್ನ ಲವ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕನ್ನಡ ಕಲಿಯೋರು ಇದ್ದಾರೆ. ಸೊ ಮಡದಿ ಮುಡಿದಿರೋ ಹೂ ಯುವಕಂಗೆ ಚಂದ, ಅದಕ್ಕಾಗಿ ಕನ್ನಡ ಕಲಿಯೋರು ಇದ್ದಾರೆ. ಆಮೇಲೆ ಇನ್ನೊಂದಷ್ಟು ಜನ ಅಂತ ದೈವಿಕ ಭಾಷೆ, ಅದು ದೇವ ಗುಡಿಯಲ್ಲಿ ಇರುವಂತ ಒಂದು ದೈವಿಕ ಭಾಷೆ ಅದು ಕನ್ನಡ ಅಂದ್ಬಿಟ್ಟು ಭಕ್ತಿಯಿಂದ ಕನ್ನಡನ ಕಲಿಯೋರು ಇದ್ದಾರೆ. ಸಂಗೀತಗಾರರು ಎಲ್ಲ ಭಕ್ತಿಯಿಂದ ಹಾಡೋರು ಇದ್ದಾರೆ. ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ. ಇನ್ನೊಂದಷ್ಟು ಜನ ನಾನು ಸಂಬಳ ಬೇಕು, ಕೆಲಸ ಬೇಕು ಅನ್ನೋಕ್ಕೋಸ್ಕರ ಆಂಗ್ಲ ಕಲಿತಾ ಇದ್ದೀನಿ, ಬಟ್ ಹೃದಯದಲ್ಲಿರೋದು ಕನ್ನಡನೇ. ಆ ಬಿಡಿಗಾಸುಗೋಸ್ಕರ ನಾನು ಆಂಗ್ಲ ಕಲಿತೇನೆ ಅಷ್ಟೇ ಹೊರತು ನಂಗೆ ಇಷ್ಟ ಇರೋದು ನಮ್ಮ ತಾಯಿ ನುಡಿ ಕನ್ನಡನೇ ಅನ್ನೋ ಒಂದು ಇದಿರುತ್ತೆ. ಸೊ ಹೇಳಿ ಎರಡು ಮಾತುಗಳನ್ನ ಮುಗಿಸ್ಬೋದು. ಇಲ್ಲಿ ಕೊಟ್ಟಿರೋ ಇಂಥ ಅವಕಾಶಕ್ಕೆ ಧನ್ಯವಾದಗಳು. ಇಲ್ಲಿ ಬಂದಿರೋ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.